ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವಾಗ ಮನೆಯಿಂದ ನಾನು ಬಸ್ ಸ್ಟಾಪ್ ಕಡೆ ಹೊರಟಿದ್ದೀನಿ. ಇವತ್ತು ಯಾರ ಜೊತೆ ಪ್ರಯಾಣ ಇರುತ್ತೆ ಮತ್ತೆ ಅವ್ರ ಕತೆ ಏನಂತ ನೋಡೋಣ. Go ahead. ये भगवान क्या जुलुम है. ಸೊ ಮನೆಯಿಂದ ಬಸ್ ಸ್ಟಾಪ್ ಹೋಗ್ಬೇಕಾದ್ರೆ ಖಾಲಿ ನಾನು 5 ನಿಮಿಷ ಅಷ್ಟೇ ಲೇಟ್ ಆಗಿದ್ದು. ಆದರೆ ನನಗೆ ಇವತ್ತು 20 ನಿಮಿಷ ಟ್ರಾಫಿಕಲ್ಲೇ ನಾನು ಕಳೆದಿದ್ದೀನಿ. ಒಂದು ಜರ್ನಿಲೇ ಟೈಮ್ ಇಷ್ಟೊಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂದಮೇಲೆ ನಿಮ್ಮ ಜೀವನದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡ್ಕೊಂಡು ಸ್ಪೆಂಡ್ ಮಾಡಿ. ಇವತ್ತು ಸೋಮವಾರ, ಹಾಗಾಗಿ ತುಂಬ ರಶ್ ಇತ್ತು. ಆ ರಶಲ್ಲಿ 1.5 ಅವರ್ ಜರ್ನಿನ ಮುಗಿಸ್ಕೊಂಡು ಇವಾಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. Wow, nice. ಈಗ ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ಹೊಸ ಪತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಜೊತೆಗೆ ಬರ್ತೀನಿ ಅಂತೇಳಿ ಕೈ ಕೊಟ್ಟೋದ್ರು ಇವತ್ತು. Oh my God! Wow! ಇವತ್ತಿನ ಜರ್ನಿಲಿ ನನಗೆ ಸಂತೋಷ್ ಅನ್ನೋ ವ್ಯಕ್ತಿ ಪರಿಚಯ ಆದರು. ಅವರು ಡಿಪ್ಲೊಮಾ ಇನ್ ಆಟೋಮೊಬೈಲ್ಸ್ ಮುಗಿಸ್ಕೊಂಡು 4 ತಿಂಗಳು ಇಂಟರ್ನ್ಶಿಪ್ನ ಮಾಡಿ ಈಗ ಮಹೇಂದ್ರದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡಿದ್ರು. ಆ್ಯಂಡ್ ಹೋಗ್ತಾ ಅವರು ನನಗೆ ಒಂದು ಸ್ವೀಟ್ ಅಡ್ವೈಸನ್ನು ಕೊಟ್ಟರು. ಒಂದ್ಸತಿ ನೀವು ಓದನ್ನ ಮುಗಿಸ್ಕೊಂಡಾದ್ಮೇಲೆ ನೀವು ಪ್ರೊಫೆಷನ್ಗೆ ಕೆಲಸಕ್ಕೆ ಅಂತ ಹೋಗ್ತಿರಲ್ಲ, ಅವಾಗ ನಿಮ್ಗೊಂದು ಕನ್ಫ್ಯೂಷನ್ ಉಳ್ಕೊಳ್ಳುತ್ತೆ. ಕನಸಿಗೋಸ್ಕರ ದುಡಿಯೋದಾ ಇಲ್ಲ ಅಂತ ಹೇಳಿದ್ರೆ ಕಮಿಟ್ಮೆಂಟ್ಸ್ಗೋಸ್ಕರ ದುಡಿಯೋದಾ ಅಂತೇಳಿ. ಅದಕ್ಕೆ ನೀವು ಟೈಮ್ನ ತುಂಬ ಯೋಚನೆ ಮಾಡಿ ಸ್ಪೆಂಡ್ ಮಾಡಿ, ಎಲ್ಲಿ ಬೇಕೋ ಅಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಬಿಕಾಸ್ ಒಂದ್ಸತಿ ಹೋಗಿರೋ ಟೈಮು ವಾಪಸ್ ಬರಲ್ಲ ಅಂತೇಳಿ ಅವರು ನನಗೆ ಅಡ್ವೈಸ್ ಮಾಡಿದ್ರು. चलो भाई. ಕಾರ್ತಿಕ ಮಾಸದ 3ನೇ ಸೋಮವಾರ ಆಗಿರೋದ್ರಿಂದ ಕಾಲೇಜಿಂದ ಬಂದಿದ್ದ ತಕ್ಷಣ ದೇವಸ್ಥಾನಕ್ಕೆ ಬಂದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ದೇವಸ್ಥಾನ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ದೇವಸ್ಥಾನ. ಇದು ಕೂಡ ಹಳೆಯ ದೇವಸ್ಥಾನಗಳಲ್ಲಿ ಕೂಡ ಒಂದು. ಸೊ ಇದು ಬೆಡ್ದಾಸ್ಪುರ ಬೇಗೂರು ಹೋಬಳಿ ಹತ್ರ ಬರುತ್ತೆ. ಕಾರ್ತಿಕ ಮಾಸ ಬೇರೆ ಮಾಸಗಳಿಗೆ ಹೋಲಿಸಿದರೆ ತುಂಬ ಪವಿತ್ರವಾಗಿರುವಂಥದ್ದು. ಈ ಒಂದು ಮಾಸದಲ್ಲಿ ಶಿವ ಮತ್ತು ವಿಷ್ಣು ದೇವರ ಒಂದು ಪೂಜೆ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನ ಅಭಿಷೇಕ ಮಾಡ್ತಾರೆ. ಈ ಮಾಸದಲ್ಲಿ ತುಳಸಿ ಪೂಜೆ ಮತ್ತು ದೀಪದಾನ ಮತ್ತು ಫಾಸ್ಟಿಂಗ್ ಅಂದರೆ ಉಪವಾಸ ಇತ್ಯಾದಿಗಳನ್ನ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲಿ ತುಂಬ ಜನ ಭಕ್ತರುಗಳು ದೀಪವನ್ನು ಹಚ್ತಾರೆ. ಅದು ಎಣ್ಣೆದಾನ ಆಗಿರ್ಬೋದು, ತುಪ್ಪದಾನ ಆಗಿರ್ಬೋದು. ಇದು ದೀಪವು ಜ್ಞಾನ ಮತ್ತು ಶುದ್ಧತೆಯ ಸಂಕೇತ ಆಗಿದೆ. ಕಾರ್ತಿಕ ಮಾಸದ 4ನೇ ಸೋಮವಾರ ಆಗಿರುವಂತಹ 17/11/2025 ಇಲ್ಲಿ ಲಕ್ಷ ದೀಪೋತ್ಸವವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ ಅಂತೇಳಿ ಇನ್ವೈಟ್ ಮಾಡಿ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಅಲಂಕಾರ ಎಲ್ಲ ಸ್ಟಾರ್ಟ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ ಸಂಜೆ 7:30ಗೆ ಭರತನಾಟ್ಯ ನೃತ್ಯ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನನಗೆ ಈಗ ನೆನಪಾಯಿತು, ಬೆಳಗ್ಗೆ ಒಬ್ಬರು ಸ್ಕೂಲ್ ಸ್ಟೂಡೆಂಟ್ ಸಿಕ್ಕಿದ್ರು. ಅವ್ರನ್ನ ಕೇಳಿದೆ, ಬನ್ನಿ ಬ್ರೋ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿದಾಗ ಅವರು ನನ್ನ ಸ್ಕೂಲಲ್ಲಿ ಬೈತಾರೆ ಬ್ರೋ, ಬೇಡ ಅಂತ ಹೇಳಿ ಮುಜುಗರ ಪಟ್ಕೊಂಡು ಅವರು ಚಾನಲ್ ಹೆಸರನ್ನ ಕೇಳಿದ್ರು. ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ.